ಹಾಯ್ ಫ್ರೆಂಡ್ಸ್, ಈ ಥರ ಸಿಂಪಲ್ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ಈ ಥರ 7 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಹಾಕಿ ಇಲ್ಲಿಂದ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ ಒಂದು ಬೀಡ್ಸ್ ಸೇರಿಸ್ಕೊಡಿ. ಈ ಥರ ದಾರ ಎಳ್ಕೊಂಡು ಈ ಥರ ಉದ್ದ ಬೀಡ್ಸ್ನ ದಾರಕ್ಕೆ ಈ ಥರ ಸೇರಿಸ್ಕೊಟ್ಟು ಈ ಬೀಡ್ಸ್ನ ಈ ಥರ ಲಾಕ್ ಮಾಡ್ಕೊಳ್ಳಿ. ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಇದು ಮೆಜರ್ಮೆಂಟ್ ನೋಡಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ 4 ಚೈನ್ ಹಾಕಿ 4 ಚೈನ್ ಹಾಕಿ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈ ಸ್ಟೆಪ್ಪು 3 ಸ್ಟೆಪ್ಪು ಲಾಕ್ ಮಾಡ್ಕೊಬೇಕು ಮೆಜರ್ಮೆಂಟ್ ನೋಡಿಕೊಂಡು. 1 2 3 4 ನೋಡಿ, ಈ ಥರ ಸ್ಯಾರಿ ಫುಲ್ಲು ಈ ಥರ 4 ಚೈನ್ ಹಾಕಿ 3 ಸ್ಟೆಪ್ಪು ಲಾಕ್ ಮಾಡಿಕೊಂಡು ಈ ಥರ ಬೀಡ್ಸ್ ಸೇರಿಸ್ಕೊಬೇಕು. ಈ ಥರ ಉದ್ದ ಬೀಡ್ಸ್ನ ದಾರಕ್ಕೆ ಏರಿಸ್ಕೊಂಡು ಸ್ವಲ್ಪ ಲೂಸಾಗಿ ಇದನ್ನು ಲಾಕ್ ಮಾಡಿ ಮತ್ತು ಇದನ್ನು ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ನೋಡಿ, ಈ ಥರ ಬಂತು ಸ್ಯಾರಿ ಫುಲ್ಲು. ಈ ಥರ 4 ಚೈನ್ ಹಾಕಿ 3 ಸ್ಟೆಪ್ಪು ಲಾಕ್ ಮಾಡ್ಕೊತ ಹೋಗಿ. ಎಂಡ್ ಆಗಿರೋದ್ರಿಂದ ನಾನು 2 ಸ್ಟೆಪ್ಪು 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 1 ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ಈ ಥರ ನೆಕ್ಸ್ಟ್ ಸ್ಟೆಪ್ಪು ನೋಡಿ, ಈ ಥರ ಎಂಡಲ್ಲಿ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಈ ಬಟ್ಟೆಯಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ನೋಡಿ, ನಾನು ಈ ಥರ ಮೊದಲೇ ಬೀಡ್ಸ್ ಏರಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕ್ರೋಶೆಯಿಂದಲಾದರೂ ಏರಿಸ್ಕೊಳ್ಳಿ ಅಥವಾ ಸೂಜಿಯಿಂದಲಾದ್ರೂ ಏರಿಸ್ಕೊಳ್ಳಿ. ಈಗ 4 ಚೈನ್ ಹಾಕ್ಕೊಳ್ಳಿ. 2 3 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಬೀಡ್ಸ್ ಹಿಂದೆ ಇರೋ ದಾರಕ್ಕೆ ನೋಡಿ, ಬೀಡ್ಸ್ ಹಿಂದೆ ಇರೋ ದಾರಕ್ಕೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಕಂಬ ಹಾಕ್ಕೊಂಡು ಈಗ ಒಂದು ಬೀಡ್ಸ್ ಸೇರಿಸ್ಕೊಂಡು ಮತ್ತೆ ಇಲ್ಲಿಂದ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈ ಬೀಡ್ಸ್ನ ಈ ಥರ ಮುಂದೆ ತಗೊಂಡು ಈ ಥರ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಬೀಡ್ಸ್ ಸೇರಿಸಿ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು 1 ಸಲ ಆದಮೇಲೆ ಈ ಬೀಡ್ಸ್ನ ಈಗ ಮುಂದೆ ಹಾಕ್ಕೊಂಡು ಈ ಥರ ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ 1 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಬೀಡ್ಸ್ನ ಒಂದು ಸೇರಿಸ್ಕೊಂಡು ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಬೀಡ್ಸ್ನ ಈ ಥರ ಮುಂದೆ ಹಾಕ್ಕೊಂಡು ಈ ಥರ ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಬೀಡ್ಸು ಸೇರಿಸ್ಕೊಳ್ಳಿ. ತ್ರಿಬಲ್ ಕ್ರೋಶೆ ಆದಮೇಲೆ ದಾರ ತೊಗೊಬಾರ್ದು. ಈ ಬೀಡ್ಸ್ ಸೇರಿಸಿದ ಮೇಲೆ ಈ ಥರ ದಾರ ತೊಗೊಬೇಕು. 2 ಸಲ ದಾರ ತೊಗೊಂಡು ಈ ಥರ 1 ಸಲ ಆದಮೇಲೆ ಮುಂದೆ ಹಾಕ್ಕೊಳ್ಳಿ ಅದನ್ನು ಬೀಡ್ಸ್ನ. ಈ ಥರ
ಆದಮೇಲೆ ಈಗ ಮತ್ತೆ ಬೀಡ್ಸ್ ಇಲ್ಲದೆ ಇರೋ ಹಾಗೆ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಬೀಡ್ಸ್ ಸೇರಿಸಿ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. ಒಂದು ಸಲ ಈ ಥರ ದಾರ ತಗೊಂಡ್ಮೇಲೆ ಇದನ್ನು ಮುಂದೆ ಹಾಕ್ಕೊಂಡು ಈ ಥರ ಈಗ ಮತ್ತೆ ಬೀಡ್ಸ್ ಇಲ್ಲದೆ ಇರೋ ಹಾಗೆ ಒಂದು ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಬೀಡ್ ಸೇರಿಸ್ಕೊಂಡು ಈ ಥರ ಬೀಡ್ ಸೇರಿಸ್ಕೊಂಡು ಈ ಥರ ಒಂದು ಸಲ ತಗೊಂಡು ಈ ಬೀಡ್ಸ್ ಮುಂದೆ ಹಾಕ್ಕೊಂಡು ಈ ಥರ ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಒಂದು ಬೀಡ್ ಸೇರಿಸಿ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. ಒಂದು ಸಲ ತಾಡ್ಮೇಲೆ ಈ ಹಿಂದಿರೋ ಬೀಡ್ಸ್ ಹಿಂಗೆ ಮುಂದೆ ಹಾಕ್ಕೊಂಡು ಈ ಥರ ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 15 ಟ್ರಿಪಲ್ ಕ್ರೋಶೆ ಕಂಬ ಬರುತ್ತೆ. ಈಗ ಈ 4 ಚೈನ್ ಹಾಕಿದ್ವಲ್ಲ, ಈ ಚೈನ್ ಬಿಟ್ಟು ಈ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬಂತು. ಈಗ 4 ಚೈನ್ ಹಾಕಿ 3 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. 4 ಇದು ಕುಚ್ಚು ಕಟ್ಟೋದಕ್ಕೆ ಈ ಥರ. ಈಗ ಇಲ್ಲಿಂದ ಡೈರೆಕ್ಟು ಈ ಬೀಡ್ಸ್ ಹಿಂದೆ ಇರೋ ಈ ದಾರಕ್ಕೆ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ದಾರ ಫುಲ್ ದಾರ ತಗೊಂಡು ಈ ಥರ ಒಂದು ದಾರ ಬಿದ್ದಂಗೆ ತಗೊಂಡು ದಾರಕ್ಕೆ ಈ ಥರ ಒಂದು ಬೀಡ್ಸ್ನ ಸೇರಿಸ್ಕೊಂಡು ಇಲ್ಲಿಂದ ಈ ಥರ ಸೂಜಿ ಮೇಲೆ 2 ಸಲ ತಗೊಂಡು ಒಂದು ಸಲ ಆದಮೇಲೆ ಈ ಬೀಡ್ಸ್ನ ಮುಂದೆ ಈ ಥರ ಹಾಕ್ಕೊಂಡು ಇದು 2ನೇ ಸಲ, ಇದು 3ನೇ ಸಲ ಈ ಥರ ಹಾಕ್ಕೊಳ್ಳಿ. ಮತ್ತು ಕಂಬ ಹಾಕ್ಕೊಳ್ಳಿ ಬೀಡ್ಸ್ ಇಲ್ಲದೆ ಇರೋ ಹಾಗೆ. ಈ ಥರ ಈಗ ಒಂದು ಬೀಡ್ಸ್ನ ಸೇರಿಸ್ಕೊಂಡು ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ ಕಂಬ ಹಾಕ್ಕೊಳ್ಳಿ. ಇದೇ ಥರ ಇಲ್ಲಿ ಹಾಕೋದಲ್ಲ, ಇದೇ ಥರ ಹಾಕ್ಕೊತ ಹೋಗಿ. ನೋಡಿ, ಈ ಥರ 15 ಕಂಬ ಆಯಿತು. ಈಗ ಈ ಚೈನ್ ಬಿಟ್ಟು ಈ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬಂತು. ಈಗ ಕೊನೆಗೆ 4 ಚೈನ್ ಹಾಕಿ ಲಾಕ್ ಮಾಡಿ 1 ಚೈನ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬಂತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.